ಅವ್ರಿಗೆ ಗೊತ್ತಾಗಿಲ್ಲ. ಇವರು ಮಲಗಿದ್ರಂತ, ಲೇಟ್ ನೈಟ್ ಮಲಗಿರೋದು, 12 ನಂತರ ಊಟ ಮಾಡಿ ಇವ್ರು ರೂಮಿಂದ ಎದ್ದೋಗಿರೋದು ಯಾವಾಗ ಅಂತ ನನಗೆ ಗೊತ್ತಿಲ್ಲ ಅಂದರು. ಯಾವುದೂ ಶಬ್ದ ಏನು ಬಂದಿಲ್ಲ, ಬಿಕಾಸ್ ಫ್ಯಾನ್ ಇತ್ತು, ಹಂಗಾಗಿ ಶಬ್ದ ನನಗೆ ಗೊತ್ತಾಗಿಲ್ಲ ಅಂತ ಹೇಳಿದರು. ಜಗಳ ಏನೂ ಆಗಿಲ್ಲ ಅಂತ ಹೇಳಿದ್ರು. ನೈಟ್ ಈಗ ತಕ್ಷಣಕ್ಕೆ ಏನೂ ಗೊತ್ತಾಗಿಲ್ಲ, ಫುಲ್ ಡೀಟೇಲ್ ಗೊತ್ತಾಗಿಲ್ಲ. ಇನ್ನೂ ಬುದ್ಧಿಮಾಂದ್ಯ ಇದೆಯಾ ಏನು ಅಂತ ಇನ್ನೂ ಡೀಟೇಲ್ ಗೊತ್ತಿಲ್ಲ, ಬಿಕಾಸ್ ಯಾರೂ ಅದ್ರ ಬಗ್ಗೆ ಏನು ಹೇಳಿಲ್ಲ. ನಾವು ಒಂದ್ಸತಿ ಈಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದರೆ ನಮಗೊಂದು ಐಡಿಯಾ ಸಿಗುತ್ತೆ ಎಂತಕ್ಕಾಗಿ ಆಗಿರ್ಬೋದು ಅಂತ ಹೇಳ್ಬಿಟ್ಟು. ಇಲ್ಲ, ಸಾಲ ಈಗ ಅದ್ರ ಬಗ್ಗೆ ಈಗ ಮನೆಯಲ್ಲಿ ವಾಸ ಇದ್ದವರೇ 4 ಜನ. ಅವರ ಇವ್ರಿಗೆ ಜ್ಯೋತಿ ಮತ್ತು ಪ್ರಭಾಕರ್ ಅವ್ರಿಗೆ 2 ಮಕ್ಕಳು ಇರ್ತಾರೆ. ಒಂದು ಮಗಳು ಬೆಂಗಳೂರಲ್ಲಿ ಯಾವುದೋ IT ಕಂಪ್ನಿಲಿ ಕೆಲಸ ಮಾಡ್ತಿದ್ದಾರೆ ಅಂತ ಗೊತ್ತಾಗಿದೆ, ಶಿ ಇಸ್ ಅನ್ಮ್ಯಾರಿಡ್. ಈ ಮನೇಲಿ ವಾಸ ಇರೋರು 4 ಜನ. 4 ಜನದಲ್ಲಿ ಒಂದು ಮಗ, ಸೊಸೆ ಮತ್ತು ಅವರು ಅತ್ತೆ ಮಾವ ಇರ್ತಾರೆ. ಇದರಲ್ಲಿ 3 ಜನ ಡೆತ್ ಆಗಿದ್ದಾರೆ, ಅವರ ಸೊಸೆ ಮಾತ್ರ ಇದ್ದಾರೆ. ಅವ್ರ ಸೊಸೆಗೆ ಏನೂ ಗೊತ್ತಿಲ್ಲ. ಇದುವರೆಗೂ ಅವ್ರಿಗೆ ವಿಚಾರಣೆ ಮಾಡಿದ ಸಮಯದಲ್ಲಿ ಅವ್ರಿಗೇನು ಹೆಚ್ಚಿನ ಮಾಹಿತಿ ಗೊತ್ತಿಲ್ಲ. ಸಾಲ ಇರೋದ್ರ ಬಗ್ಗೆ ಅವ್ರ ಮದುವೆ ಸಮಯದಲ್ಲಿ ತಿಳಿಸಿರ್ತಾರೆ, ಸಾಲ ಇದೆ ಅಂತ ಹೇಳ್ಬಿಟ್ಟು ತಿಳಿಸಿರ್ತಾರೆ ಅಂತ ತಿಳಿದು ಬಂದಿದೆ. ಅಷ್ಟೇ ಬರೆದಿದ್ದಾರೆ. ನನಗೆ ಬಿಸ್ನೆಸ್ಸಲ್ಲಿ ಲಾಸ್ ಆಗಿತ್ತು ಒಂದು, ನಂತರ ಅವರು L&T ಹೌಸಿಂಗ್ ಫೈನಾನ್ಸ್ ಕಂಪ್ನಿಯಲ್ಲಿ ನಾನು ಲೋನ್ ಮಾಡಿದ್ದೆ, ಅದು EMI ಕಟ್ಟಲಿಕ್ಕೆ ಕಷ್ಟ ಇದಾಗಿತ್ತು, ಪ್ರಾಬ್ಲಮ್ ಆಗಿತ್ತು ಅಂತ ಬರೆದಿದ್ದಾರೆ. ಮತ್ತು ಜ್ಯೋತಿನ ನಾನೇ ಕೊಲೆ ಮಾಡಿದ್ದೆ ಅಂತ ಬರೆದಿದ್ದಾರೆ. ಅದು ಬಾಡಿಗೆ ಮನೆ, ಅವ್ರದ್ದು ಈಗಿರೋದು ಬಾಡಿಗೆ ಮನೆಯಲ್ಲಿ.